ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊತಾರೆ, 5 ವರ್ಷ ನಾಯಿ ಇಟ್ಟಂಗಿರ್ತಾರೆ. ಆಗ ನಮ್ ಜನ ಬುದ್ಧಿ ಕಲಿಯಲ್ಲ, ಆಗ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಸಾಯ್ತಾರೆ ಅಷ್ಟೇ. ಈಗ ಎಷ್ಟುವರೆಗೆ ನೀವು ನಿಂತಿದ್ರಿ? ಇಲ್ಲ ಮೇಡಮ್, ಇವತ್ತೇನು ಕಿವೇನಿಲ್ಲ ಮೇಡಮ್, ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ. ಈಗ ಡೈಲಿ 2 ಅವರ್ 3 ಅವರ್ ಮಿನಿಮಮ್ ನಿಂತ್ಕೋತಾ ಇದೀವಿ ಮೇಡಮ್. 2 ಅವರ್ ಮೇಲೆ ಒಟ್ಟಿನಲ್ಲಿ ಹೊತ್ತು ಕಮ್ಮಿ ಏನಿಲ್ಲ ಬಿಡಿ. ಇವತ್ತೇನು ಫ್ರೀ ಆಗಿದೆ ಅಷ್ಟೇ. 50 ರೂಪಾಯಿ ಇದ್ದಿದ್ದು ಸಡನ್ಲಿ 110, 150, 120. ಮೇಡಮ್ ಅವ್ರಿಗೇನು ನಡೀತದೆ ಮೇಡಮ್, ಅವರೆಲ್ಲ ಈಗ ಯಾವ್ದೋ ತೆರಿಗೆ ಕಟ್ತಾರೆ, ಆರಾಮಾಗಿ AC ಕಾರಲ್ಲಿ ಓಡಾಡ್ತಾರೆ. ಈಗ ನಾವು ಧೂಳು ಕುಡ್ಕೊಂಡು ಹೊಗೆ ಕುಡ್ಕೊಂಡು ಸ್ವಂತ ದುಡಿಮೆ ದುಡ್ದು ಇವತ್ತು ತಿನ್ನೋರ್ಗೆ ಇವತ್ತಿಗೆ ಮಾತ್ರ ಹಿಂಸೆ ಅಷ್ಟೇ. ಅವ್ರಿಗೇನು ಆರಾಮಾಗಿ ಯಾರೋ ಟ್ಯಾಕ್ಸ್ ಕಟ್ತಾರೆ, ಆರಾಮಾಗಿ ಒಳ್ಳೆ AC ಕಾರಲ್ಲಿ ಓಡಾಡ್ತಾರೆ, ನಮ್ ದುಡ್ಡಲ್ಲಿ ಅವ್ರು ಓಡಾಡ್ತಾರೆ ಅಷ್ಟೇ. ಅವ್ರಿಗೇನೋ ನಡೀತದ? ನಾವು ಸುಮಾರು 1.5 ತಿಂಗಳು 2 ತಿಂಗಳಿಂದ ನಾವು ಬರೇ ಮಾಡಿ ಆಗ್ತಾ ಇದೀವಿ. ಎಮ್ಮೆ ಚರ್ಮದವ್ರ ಒಂದ್ಸಲ್ವ ಅವರು ಎಮ್ಮೆ ಚರ್ಮದಲ್ಲ ಮೇಡಮ್. ಈಗ ಏನಾದ್ರು ರೀಸನ್ ಹೇಳಿದ್ರೆ ಅದ್ ನಮ್ಮ ಮೇಲೆ ಎಫೆಕ್ಟ್ ಬೀಳುತ್ತೆ ಅಂತ ಅವ್ರು ಸೈಲೆಂಟ್ ಆಗಿ ಅವ್ರೆ ಅಷ್ಟೇ. ಮತ್ತೆ ಕಷ್ಟಕ್ಕೆ ಯಾರು ಪರಿಹಾರ ಮಾಡ್ತಾರೆ? ಅದು ಜನ ಕಲ್ತ್ಕೋಬೇಕು ಮೇಡಮ್, ಆಲ್ಟ್ರೇಷನ್ ಜನ ಕಲ್ತ್ಕೋಬೇಕು. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ಬೇಕು. ಆಗ್ತದೆ ಚಪ್ಪಲಿ ತಗೊಂಡು ಹೊಡೆದು ಓಡಿಸ್ಬೇಕು ಬೋಳಿ ಮಕ್ಳಿಗೆ ಅವ್ರಿಗೆ. ಅಲ್ಲ, ಇಷ್ಟು ನೀವು ಕಷ್ಟ ಅನ್ಭವಿಸ್ತಾನೆ ಇದ್ರಿ. ಈಗ ನೋಡಿ ಅಲ್ಲಿ ಪಾಪ 3 ಮಕ್ಳು 2 ಮಕ್ಳಂತೆ. ಅವ್ರ ಮೊದ್ಲು ಹೊಟ್ಟೆ ತುಂಬಾ ಊಟ ಹಾಕೋರು, ಈಗ 2 ಹೊತ್ತು ಊಟಕ್ಕೆ ಬಂದ್ಬಿಟ್ಟಿದೀವಿ ಮೇಡಮ್. ಈಗ ಜೀವನ ನಡೀತಾ ಇರೋದು ಹಂಗೆ. ಈಗ ಅವ್ರು ಬಾಡಿಗೆ ಇಸ್ಕೊಂಡಿರ್ತೀವೋ ಇಲ್ಲ ಈಗ ನಾವು ಲೋನ್ ಕಟ್ಬೇಕು, ಏನ್ ಕಟ್ಬೇಕು, ಏನೇನೋ ರೀಸನ್ ಇರ್ತವೆ. ಅದು ಅವತ್ತು ದುಡ್ದು ಅವತ್ತು ತಿನ್ನೋರಿಗೆ ಮಾತ್ರ ಎಫೆಕ್ಟ್ ಹೊಡಿತಾ ಇದೆ. ಎಲ್ಲೋ ಹಂಗಾಮಿ ದುಡ್ಡು ಬರೋರು ಆರಾಮಾಗಿರ್ತಾರೆ ಅಲ್ವಾ? ಅದೇ ರೀಸನ್ ಆಗಿರೋದು ಮೇಡಮ್. ಸರ್ಕಾರ ನಡೀತಾ ಇರೋದು ಆ ತರ ರೀಸನ್. ಎಲ್ಲಿಂದ ಬಂದಿರೋದು ಸರ್? ಮೇಡಮ್ ನಮ್ದಿಲ್ಲ ಪೀಣ್ಯ ಸೆಕೆಂಡ್ ಸ್ಟೇಜು. ಅಲ್ಲೂ ಇದೆ 110 ರೂಪಾಯಿ ಅಂದ್ರು. ಹೌದು ಮೇಡಮ್. ಒಂದೊಂದು 100 ರೂಪಾಯಿ ಇದೆ, ಒಂದು 99 ರೂಪಾಯಿ ಇದೆ, ಒಂದು 89 ರೂಪಾಯಿ ಇದೆ. ಆ ಬಂಕೆಲ್ಲ ಅವ್ರ ರೇಟಿಂಗ್ ಇದೆ. ಬಂಕ್ಗಳಲ್ಲೂ ಸುಲಿಗೆ ಮಾಡ್ತಾರೆ, ಹಗಲು ತಿರುಗಾಟ ಮಾಡ್ತಾರೆ. ಅವ್ರನ್ನ ವರ್ಷವೆಲ್ಲ ನಾವು ಸಾಕ್ತಿವಿ, ಅವ್ರು ಇದೊಂದು ಸೀಸನ್ ಅಂತ ದುಡ್ಡು ಮಾಡ್ತಾರೆ ಅಷ್ಟೇ. ಎಲ್ಲಾರು ಅವ್ರವ್ರ ಸೀಸನ್ ಅವ್ರವ್ರ ಬೆಳೆಗಳು ಜನಗಳನ್ನ ಯಾರು ಉದ್ಧಾರ ಮಾಡ್ತಾ ಇಲ್ಲ, ಅವ್ರವ್ರ ಉದ್ಧಾರ ಆಗೋದು ನೋಡ್ತಾರೆ ಅಷ್ಟೇ. ಅಲ್ಲ ಸರ್, ಇಷ್ಟು ಕಷ್ಟ ಪಡ್ತಾನೆ ಇದ್ರೆ ಯಾವ ಸರ್ಕಾರ ಅವ್ರು ಬಂದು ನಾವ್ ಇದೀವಂತ ಒಂದು ಭರವಸೆ ಕೊಡ್ಬೋದಲ್ವಾ? ಮೇಡಮ್ ಹೇಳ್ತಲ್ಲ ಮೇಡಮ್, ಏನೇ ರೀಸನ್ ಹೇಳಿದ್ರು ಅವ್ರಿಗೆ ಬರುತ್ತೆ ಅಂತ ಅವ್ರು ಏನು ಹೇಳ್ತಾ ಇಲ್ಲ ಅಷ್ಟೇ ರೀಸನ್. ಈಗ ಏನೋ ಹೇಳಿದ್ರೆ ನಾವೇ ಹೋಗ್ಬೇಕಲ್ವಾ ಅನ್ನೋ ರೀಸನ್. ಈಗ ಅಷ್ಟೇ, ನಾವು ಅದ್ ಕೊಟ್ಟಿದ್ವಿ, ಆ ಗ್ಯಾರಂಟಿ ಕೊಟ್ಟಿದ್ವಿ ಅಂತ ಆ ಸರ್ಕಾರ ಅವ್ರ ಮೇಲೆ ಹೇಳ್ತದೆ, ಅವ್ರು ಸೆಂಟ್ರಲ್ ಮೇಲೆ ಹೇಳ್ತಾರೆ, ಇವ್ರ ಮೇಲೆ ಹೇಳ್ತಾರೆ ಅಷ್ಟೇ ರೀಸನ್. ಗ್ಯಾರಂಟಿ ತೃಪ್ತಿ ಕೊಟ್ಟಿದ್ಯಾ ನಿಮ್ಗೆ? ಮೇಡಮ್ ಹೇಳ್ತಿದೆ ಬೇಡ ಬಿಡಿ ಮೇಡಮ್, ಬೇಜಾರು ಮಾಡ್ಕೊತಾರೆ. ಯಾಕೆ ಅಲ್ಲ, ಯಾವ ಗ್ಯಾರಂಟಿ ಏನ್ ಬತ್ತೈತೆ ಮೇಡಮ್? ನಮ್ಗೆ ಕೂಲಿ ಮಾಡೋರಿಗೆ ಏನ್ ಬತ್ತೈತೆ? ಈಗ 3 ಲಕ್ಷ ಬಾಡಿಗೆ ಬರೋರಿಗೆ BPL ಕಾರ್ಡ್ ಐತೆ. ಈಗ ಮಾಮೂಲಿ ನಮ್ಮಂತವ್ರಿಗೆ ಏನೈತೆ APL ಕಾರ್ಡ್ ಕೊಡ್ತಾರೆ. ಇನ್ನು ಎಲ್ಲಿ ಮತ್ತೆ ತೃಪ್ತಿ ಬರ್ತದೆ ಹೇಳಿ? ಹಂಗೆ ಸರ್ಕಾರ. ಯಾವ ಸರ್ಕಾರ ಒಳ್ಳೇದು? ಯಾವ ಸರ್ಕಾರನೂ ಸರಿಲ್ಲ ಮೇಡಮ್. ಈಗ ನೋಡಿ ತಮಿಳ್ನಾಡಲ್ಲ ಯಾರೋ ಹೊಸ್ತಾಗಿ ವಿಜಯ್ ಯಾರು ಮಾಡಲ್ಲ, ಹಂಗ ಯಾರೋ ಇನ್ನೊಬ್ರು 3ನೇ ಬರ್ಬೇಕಿಲ್ಲ. ಅಲ್ಲ ಗ್ಯಾರಂಟಿ ಕೊಡ್ತಾವ್ರೆ, ಆದ್ರೂ ಹಂಗ ಯಾರೋ ಹೊಸಬ್ರು ಬಂದ್ರೆ ಈ ನನ್ನ ಮಕ್ಳು ಚೇಂಜ್ ಆಯ್ತಾರೆ. ಇವರು ಇಲ್ಲ 4 ಗಂಟೆ ಚೇಂಜ್ ಆಗಲ್ಲ ಅಷ್ಟೇ. ಇವರು ಮೇಡಮ್ 3 ದಿನ ಆಯ್ತು ಗಾಡಿ ಓಡಿಸಿ. ಇವತ್ತು ಬಂಕಲ್ಲಿ ಗ್ಯಾಸ್ ಬಂದೈತೆ, ಇವತ್ತು ಫುಲ್ ಮಾಡಿಸ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಯಾವುದು ಬುಕ್ಕಿಂಗ್ ಬರ್ತಾ ಇಲ್ಲ. ಬಂದ್ಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ಮೇಡಮ್. ಎಲ್ಲ ಬಂಕಲ್ಲೂ ಬಂದೈತೆ ಗ್ಯಾಸು. ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಐತೆ. ಅಂದರೆ ಪರ್ಫಾಲಲ್ಲೆಲ್ಲ 89 ಐತೆ, ಗೋ ಗ್ಯಾಸಲ್ಲೆಲ್ಲ 120, 125 ಐತೆ. ಇಂಡಿಯನಲ್ಲೂ ಸೇಮ್ ರೇಟ್ ಇದೆ. ಎಲ್ಲ ಬಂಕಲ್ಲೂ ಒಂದೇ ರೇಟ್ ಮಾಡಲಿ ಅಂತ ಸರ್ಕಾರಕ್ಕೆ ಹೇಳ್ತಾ ಇದೀವಿ ಮೇಡಮ್. ಸರ್ಕಾರ ಕೇಳುತ್ತಾ ನಿಮ್ಮ ಮಾತನ್ನ? ನಮ್ಮ ಮಾತೆಲ್ಲಿ ಕೇಳ್ತಾರೆ ಮೇಡಮ್. ಅವರು ಬೇಕಾದಾಗ ಯೂಸ್ ಮಾಡ್ಕೋತಾರೆ, ಬೇಡ ಅಂದಾಗ ಸುಮ್ಮನೆ ಹಾಕ್ತಾರೆ. ನಾವ್ ಎಷ್ಟೇ ಬಾಯ್ ಪಡ್ಕೊಂಡ್ರೆ ಯಾರು ಏನು ಹೆಲ್ಪ್ ಮಾಡಲ್ಲ ಸರ್ಕಾರದಿಂದ, ಏನು ಇಲ್ಲ ಮೇಡಮ್. 2 ದಿನದಿಂದ ದುಡ್ದಿಲ್ಲ ಅಂತಿರಲ್ಲ, ಮನೆ ಜೀವನ ಹೆಂಗ್ ಮಾಡ್ತಿದ್ರಿ? ಏನು ಮಾಡಕ್ 1 ವಾರ ಆಯ್ತು ಮೇಡಮ್, ಗಾಡಿ ಓಡಿಸಿಲ್ಲ, ಗ್ಯಾಸೇ ಬಂದಿರಲಿಲ್ಲ 1 ವಾರದಿಂದ. ಇವತ್ತು ಬಂದೈತೆ, ಇವತ್ತು ಗಾಡಿ ಗ್ಯಾಸ್ ಹಾಕ್ಸ್ಕೊಂಡು ನಿಲ್ಸಿದೀವಿ. ಇನ್ನು ಯಾವ್ದು ಬುಕ್ಕಿಂಗ್ ಬಂದಿಲ್ಲ, ಹೋಗ್ಬೇಕು ಇವಾಗ. ಅದು 1 ವಾರದಿಂದ ಜೀವನ ಹೇಗೆ ಸರ್? ಏನು ಮಾಡಕ್ಕಾಗಲ್ಲ ಮೇಡಮ್. ತಿನ್ಬೇಕು. ಹೌದು ಮೇಡಮ್, ಏನ್ ಮಾಡಕ್ಕಾಗುತ್ತೆ? ಸಾಲಾಗಿಲ್ಲ ಮಾಡ್ಬೇಕು. ನಮ್ದು ಹೆಂಗೋ ನಡೀತದೆ, ಇನ್ನ ನಮ್ಗಿಂತ ಬಡವರು ಇರ್ತಾರೆ, ಅವ್ರದ್ದು ಕಷ್ಟ ತುಂಬಾ. ಸರ್, ದಿನ ಪೂರ್ತಿ ಇದೆ ಆಯ್ತು ಅಂದ್ರೆ 2-4 ಅವರ್ ಲೈನ್ ಅಲ್ಲಿ ನಿಂತ್ಕೋಬೇಕು, ಹೌದು ಹಾಕ್ಸ್ಕೋಬೇಕು, ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾವ ಮನೆಗೆ ಹೋಗೋದು? ಒಂದಿನ ಗ್ಯಾಸ್ ಹಾಕ್ಸೋದು, ಒಂದಿನ ಬಾಡಿಗೆ ಹೊಡಿಯೋದು ಅಷ್ಟೇ, ಇನ್ನೇನು ಇಲ್ಲ ಇಲ್ಲಿ. ಒಂದಿನ ದುಡ್ಕೊಂಡು ಆರಾಮಾಗಿ ಆ ದುಡ್ಡಲ್ಲಿ ಗ್ಯಾಸ್ ಹಾಕ್ಸ್ಕೊಂಡು ಊಟ ಮಾಡ್ಕೊಂಡು ಇರೋದಷ್ಟೇ. ಮನೆಯವ್ರು ಕೊಡಲ್ವಾ? ಮನೆಯವ್ರಿಗೆ ಕೊಡಕ್ ಬಾಡಿಗೆ ಸಿಕ್ಬೇಕಲ್ಲ, ಗ್ಯಾಸ್ ಇಲ್ಲ ಏನಿಲ್ಲ. ಇಲ್ಲೇ ಇರ್ತಿರಲ್ಲ ಬಂಕಲ್ಲಿ 2 ಅವರ್ 3 ಅವರ್. ಏನು ಮಾಡಕಾರು? ಇಲ್ಲ ಬಂಕಲ್ಲಿ 3 ಅವರ್ ನಿಂತ್ಕೊಳ್ಳೋದು, 5 ಅವರ್ ಆಚೆ ದುಡ್ಕೊ ಬರೋದು, ಮತ್ತೆ ಇಲ್ಲಿ ಬಂದು ನಿಂತ್ಕೊಳ್ಳೋದು, ಮನೆಗೆ ಹೋಗೋದ, ಇಲ್ಲಿ ಗ್ಯಾಸ್ ಹಾಕ್ಸೋದ, ಅದೇ ಆಗ್ಬಿಟ್ಟೈತೆ. ರೋಡೇ ನಿಮ್ ಜೀವನ ಆಗ್ಬಿಟ್ಟೈತೆ. ರೋಡೇ ಜೀವನ ಆಗ್ಬಿಟ್ಟೈತೆ ಮೇಡಮ್. ಯಾವ ತರ ಪರಿಹಾರ ಕೇಳ್ತಾ ಇದ್ದೀರಾ ಸರ್ಕಾರನ? ಎಲ್ಲ ಗ್ಯಾಸ್ ರೇಟ್ ಕಡಿಮೆ ಮಾಡಕ್ ಹೇಳಿ, ಸ್ವಲ್ಪ ಆಟೋದವ್ರಿಗೂ ಡ್ರೈವರ್ಗಳಿಗೂ ಹೆಲ್ಪ್ ಮಾಡಕ್ ಹೇಳಿ ಅಂತ ಹೇಳ್ತಾ ಇದೀವಿ.